ಯಪ್ಪ ಇಷ್ಟು ತೋಡ್ದಿದೆಯಾ ಅನಿಸುತ್ತೆ. ಬಟ್ ಅದರಲ್ಲಿ ಕೂತಾಗ ಏನಷ್ಟು ಡಿಫ್ರೆನ್ಸು ಹಂಗಂತಲ್ಲ. ಫಸ್ಟ್ ಟೈಮು ತುಂಬಾ ಖುಷಿಯಾಗಿತ್ತು ಫಸ್ಟ್ ಟೈಮ್ ಕೂತಾಗ, ಬಿಕಾಸ್ ದ್ಯಾಟ್ ಈಸ್ ಫಸ್ಟ್ ಟೈಮ್. ದೂರದಿಂದ ಸೆಕೆಂಡ್ ಟೈಮ್ ಅಲ್ವಾ, ಸೊ ಅದರಲ್ಲಿ 45 ಗೇಟಿಗೆ ಹೋಗ್ಬೇಕಂದ್ರೆ ವಾಕ್ ಮಾಡ್ತಾ ಹೋಗಬೇಕು. ನಾನು ಬ್ಲಾಗ್ ಮಾಡ್ತಾ ಹೋಗ್ತಿರೋದ್ರಲ್ಲಿ ಇನ್ನೂ ಲೇಟ್ ಆಗ್ತಾಯಿದೆ. ಸಿ ತುಂಬ ಸ್ಲೋ ಮೆಂಟಲ್ಲಿ ವಾಕ್ ಮಾಡ್ತಾ ಇದ್ದೀನಿ. और ऊपर बने सामान कक्ष ना खोलें। सामान कक्ष खोलते समय सावधानी बरतें। अब आप मोबाइल फोन का प्रयोग कर सकते हैं। कृपया अपने सामने बैठे हुए अतिथियों को पहले उतरने दें। जिन अतिथियों ने व्हीलचेयर की बुकिंग की है वे अपनी सीट पर ही ಎನಿವೇಸ್ ನೋ ಪ್ರಾಬ್ಲಮ್. ಅನ್ಪ್ಯಾಕ್ ಮಾಡಿರೋದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ವಾಪಸ್ಸು. ಒಂದು ಸ್ವಲ್ಪ ಮೆಮೊರೀಸನ್ನು ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಪ್ಯಾಕಿಂಗ್ ಮಾಡೋದ್ರ ಜೊತೆಗೆ ಬರೋವಾಗ ಏನೂ ತೊಗೊಬಂದಿರಲಿಲ್ಲ ಜಾಸ್ತಿ ಮೆಮೊರೀಸನ್ನು, ಆಗಿ ಬಂದಿದೆ. ಸೊ ಇವಾಗ ಬಟ್ಟೆ ಜೊತೆಗೆ ಇನ್ನೊಂದು ಮೆಮೊರೀಸನ್ನು ಕೂಡ ತೊಗೊಂಡೋಗ್ತಾ ಇದ್ದೀನಿ ಅಂತ ಖುಷಿ ಆಗ್ತಾಯಿದೆ. ಸೊ ಎನಿವೇಸ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಇವತ್ತಿನ ಪ್ಯಾಕಿಂಗ್ನ ಚಾಲು. ಹೋಗ್ತಾ ಇದ್ದೀನಿ ಜಾಸ್ತಿನೇ ತಗೊಂಡೋಗ್ತಾ ಇದ್ದೀನಿ. ಟೋಟಲ್ ಓವರಾಲ್ ಆಗಿದ್ದು ನಂದು 28 kgs ಆಗಿತ್ತು ವೇಟೇಜು. ಸೊ ಆ ವೇಟೇಜ್ ಹೆಂಗಾಗಿತ್ತಂದರೆ ಇದಕ್ಕೇನೋ ಇನ್ನು ಬಂದೆಲ್ಲ ಥಿಂಗ್ಸ್ನ ಪರ್ಚೇಸ್ ಮಾಡಿ ಜಾಸ್ತಿ ಮಾಡ್ಕೊಂಡಿದ್ದೆ. ಸೊ ಎನಿವೇಸ್ ನೋ ಪ್ರಾಬ್ಲಮ್. ಇವತ್ತು ಸೊ ದ ಮೋಸ್ಟ್ ಪ್ರೀಸಿಯಸ್ ಕೋಟ್, it makes me most happy and well dignified person. The emotionality and like ಹೇಳಕ್ ಆಗ್ತಾ ಇಲ್ಲ. ಈ ಕೋಟ್ನ ನೋಡ್ತಿದ್ದಾಗೆ ಖುಷಿ ಆಗ್ತಾ ಇದೆ. ಎವ್ರಿ ಡೇ ಇದ್ರ ರೂಟೀನ್ನ ಇವತ್ತಿಂದ ಮಿಸ್ ಮಾಡ್ಕೋತೀನಿ ಅಂತ. ಏರ್ಪೋರ್ಟ್ನ ನೋಡ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ. ಇಂಟರ್ನಲ್ಲಿ ಸ್ವಲ್ಪ ಬೇಜಾರನೂ ಆಗ್ತಾ ಇದೆ ಬಿಟ್ಟು ಹೋಗ್ತಿದ್ದೀನಿ ಅಂತ. ನೋ ವರೀಸ್ ಚಿಲ್ ಮಾಡೋ ಅಂತ ಹೇಳಿ ಚಿಲ್ ಮಾಡ್ತಾ ಇದ್ದೀನಿ ಹಂಗೆ. ಲೆಟ್ಸ್ ಸ್ಟಾರ್ಟ್ ವ್ಲಾಗಿಂಗ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ನ್ಯೂ ಕರಿಯರ್. ಸೊ ನನ್ನ ಡ್ರಾಪ್ ಮಾಡೋದಕ್ಕೆ ಇವರಿಬ್ಬರು ಬಂದಿದ್ದಾರೆ, ಮಿಸ್ಟರ್ ಓಂ ಶುಭಮ್ ಆ್ಯಂಡ್
ಇವಾಗ ನಾನು ಹೋಗ್ತಾ ಇದ್ದೀನಿ ವಾಪಸ್ ನನ್ನ ಗೇಟ್ ಕಡೆ, ಮೀನ್ಸ್ ನಂದು ಗೇಟ್ ನಂಬರ್ 45. ಸೊ ಗೇಟ್ ನಂಬರ್ 45 ಕಡೆ ಹೋಗಬೇಕು. ಸೊ ಅದಕ್ಕೋಸ್ಕರ ನನ್ನ ಹೋಟೆಲ್ ಇನ್ನೂ ಟೈಮ್ ತುಂಬಾ ಇದೆ ಆ್ಯಕ್ಚುಲಿ. ಎಷ್ಟಂದರೆ ಯು ಕ್ಯಾನ್ ಸಿ ದ ಗೇಟ್ ನಂಬರ್ ನಂದು 45. ಸೊ ಈಗ ಫಾಸ್ಟಾಗಿ ನಡಿಬೇಕು. ನನ್ನ ಹತ್ರ ಇನ್ನೂ 2 hours ಆಫ್ ಟೈಮ್ ಇದೆ, ಬಿಕಾಸ್ ನಾನು ಸ್ವಲ್ಪ ಜಲ್ದಿ ಬಂದಿದ್ದೆ ಅದಕ್ಕೋಸ್ಕರ. ಎಸ್ 45 ಕಡೆ ಹೋಗೋಣ, ನನ್ನ ಫ್ಲೈಟನ್ನು ಕ್ಯಾಚ್ ಮಾಡೋಣ. ಚಲೋ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇಂಡಿಗೋ ಫ್ಲೈಟನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಏರ್ ಇಂಡಿಯಾ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕ್ಯೂರಿಯಸ್ಲಿ ಸ್ವಲ್ಪ ಚೇಂಜ್ ಮಾಡಿ ಫಿಕ್ಸ್ ಮಾಡಿದ್ದೀನಿ. ಬಿಕಾಸ್ ನೆಕ್ಸ್ಟ್ ಟೈಮ್ ಯಾರಾದರೂ ಕೇಳಿದಾಗ ಯಾವ್ದು ಬೆಸ್ಟು ಅಂತ ಕೇಳಿದಾಗ ರೇಟಿಂಗ್ ಕೊಡೋಕ್ಕೆ ಬೇಕಲ್ಲ ಅಂತ ಹೇಳಿ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಸೂಪರ್ ಗ್ರೇಟ್ ಆ್ಯಂಡ್ ಸೂಪರ್ ಟ್ಯಾಲೆಂಟೆಡ್. ಸೊ ಎಸ್, ಏರ್ ಇಂಡಿಯಾನ ಎಕ್ಸ್ಪೀರಿಯನ್ಸ್ ಮಾಡಿ ಹೆಂಗಿದೆ ಅಂತ. ಇಂಡಿಗೋನು ಸೂಪರಾಗಿತ್ತು, ಬಟ್ ಏರ್ ಇಂಡಿಯಾ ಎಕ್ಸ್ಪೀರಿಯನ್ಸ್ ಮಾಡೋಣ. ಇವಾಗ ಅಲ್ಲೋಗಿ ಅದನ್ನ ನಮ್ಮದು ಪಾಸ್ ಕೊಟ್ಟು ಚೆಕ್ ಮಾಡಿಸ್ಬೇಡ. ಲಾಸ್ಟ್ ಸ್ಟೆಪ್ಪು, ಲಾಸ್ಟ್ ಸ್ಟೇಜ್ ಟು ಎಂಟರ್. ಇಲ್ಲಿ ಎಂಟ್ರಿ ಆಗಿ ಎಲ್ಲಿ ಕಳಿಸ್ತಾರೆ ಇದ್ರ ಅನೌನ್ಸ್ಮೆಂಟ್ ಪ್ರಕಾರ. ಫೈನಲಿ ಜೋನಲ್ ಏರಿಯಾಕ್ಕೆ ಹೊರಟಿದ್ದಾಯಿತು. ಸೊ 5:30 ಇರೋದಕ್ಕೋಸ್ಕರ ನಾವು ಬೇಗನೆ ಬರಬೇಕು. ಇಲ್ಲ ಅಂದರೆ 20 minutes ಬಿಫೋರ್ ಕ್ಲೋಸ್ ಆಗಿಬಿಡುತ್ತೆ ಲ್ಯಾಂಗ್ವೇಜ್. Finally entering into Air India. Please take care while opening the wide windows. These items may have moisture and light. You may not use your mobile phones. ಲಂಚ್ ಟೈಮ್ ಆಗಿರೋದ್ರಿಂದ ಮೆನ್ಯೂ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದನ್ನು ತಗೊಂಡು ಮೆನ್ಯೂನ ಸೆಲೆಕ್ಟ್ ಮಾಡಿಕೊಂಡು ಆರ್ಡ್ರ್ ಬೇಗ ಮಾಡಿ ಊಟ ಮಾಡಿಬಿಡೋಣ. ಅಷ್ಟೊತ್ತಿಗೆ ಫ್ಲೈಟ್ ಕೂಡ ಅರ್ಧ ದಾರಿ ಹೋಗುತ್ತೆ. ಒಂದು ನ್ಯಾಪ್ ತೊಗೊಂಡು ಜರ್ನಿನ ಹ್ಯಾಪಿಲಿ ಕಳೆದ್ಬಿಡೋಣ. ಇದೇ ಅವ್ರು ಕೊಟ್ಟಿರೋ ಮೆನ್ಯೂ. ಇದರಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ನಮ್ಮ ಫ್ಲೈಟ್ ಫೈನಲಿ ಟೇಕ್ ಆಫ್ ಆಯಿತು. ಫೈನಲಿ ಹಿಯರ್ ಇಸ್ ಮೈ ಮೀಲ್. ಬ್ಯಾಟಿಂಗ್ ಚಾಲೂ ಮಾಡೋಣ. ಇದರಲ್ಲಿ 2 types ಆಫ್ ಸ್ವೀಟ್ಸ್ ಇದೆ, ಮತ್ತು ಒಂದು ಶಾವ್ಗೆ ಇದೆ, ಸ್ಟಿವ್ ಕೋಕೋನಟ್ ಕರಿ ಅಂತ ಆರ್ಡ್ರ್ ಮಾಡಿದ್ದೆ, ಮತ್ತು ಒಂದು ಜ್ಯೂಸ್, ವಾಟರ್ ಬಾಟಲ್ ಪ್ಲಸ್ ಮಿಲ್ಕ್ ಶೇಕ್ ಕೂಡ. ನಾನು ಬ್ಯಾಟಿಂಗ್ ಚಾಲೂ ಮಾಡೋಣ, ಎಂಜಾಯ್ ಮಾಡ್ತಾ ಜರ್ನಿನ ಮುಗಿಸೋಣ. ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗಿದೆ. ಲೆಟ್ಸ್ ಗೋ. ಏನು ನಮ್ಮ ಬ್ಯಾಗೇಜಸ್ಸನ್ನು ಕಲೆಕ್ಟ್ ಮಾಡಿಕೊಂಡು ಬೇಗ ಹೋಗೋಣ. ಹಾಗೆ ಕಂಪೇರ್ ಮಾಡಿ ಎಕ್ಸ್ಪೀರಿಯನ್ಸನ್ನು ಹೇಳೋದಾದರೆ ಇಂಡಿಗೋಕ್ಕಿಂತ ನನಗೆ ಏರ್ ಇಂಡಿಯಾ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೆಸ್ಟ್ ಇತ್ತು. ಸೀಟಿಂಗ್ ವೈಸ್ ಸ್ವಲ್ಪ ವಿಂಡೋ ಸೀಟ್ ನಾನು ಮಾಡಿರಲಿಲ್ಲ, ಆ್ಯಕ್ಚುಲಿ ಮಿಡ್ ಸೀಟ್ ಮಾಡಿದೆ. ಬಟ್ ಎನಿವೇಸ್
ಇದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಬೇರೆ ಫ್ಲೈಟ್ನ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಆ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋಣ, ಸಿಗೋಣ. ಇಲ್ಲಿ ಬ್ಯಾಗನ್ನು ಕಾಯೋದಕ್ಕೆ ಅಂತ ಹೇಳಿ ಇಲ್ಲಿ ನಾಲ್ಕು ಆನೆನ ನಿಲ್ಲಿಸ್ಬಿಟ್ಟವ್ರೆ. 4 ಅಲ್ಲ, 5 ಅಲ್ಲ 6 ಆನೆನ ನಿಲ್ಲಿಸವ್ರೆ ಕಾಯೋಕ್ಕೆ ಅಂತ. ಇರಲಿ, ನಮ್ಮ ಬ್ಯಾಗ್ ನೋಡೋಣ ಎಲ್ಲಿದೆ ಅಂತ. ಇನ್ನೇನು ಬರುತ್ತೆ ನಮ್ಮ ಬ್ಯಾಗು. ಓ, ಬಂತು ನಮ್ಮ ಬ್ಯಾಗ್. ನಡೀರಿ. ನಮ್ಮ ಬೆಂಗಳೂರಿನ ಏರ್ಪೋರ್ಟು ಸೂಪರ್. ಯಾವ ಅಮೇರಿಕಾಗೂ ಕಡಿಮೆ ಇಲ್ಲ. ಜಸ್ಟ್ ಲುಕ್ ಅ ವಾವ್. ಯಾವ US ಅಮೇರಿಕಾಗೂ ಏನು ಕಡಿಮೆ ಇಲ್ಲ, ಎಲ್ಲದಕ್ಕಿಂತ ಜಾಸ್ತಿನೇ ಇರೋದು. ಡಿಪಾರ್ಚರ್ ಆದಮೇಲೆ ಅನಿಸ್ತಿದೆ ಇದು ನಮ್ಮ ಬೆಂಗಳೂರು ಅಂತ. ಅಲ್ಲ, ನಮ್ಮ ಬೆಂಗಳೂರು ಥರ ಅನ್ನಿಸ್ತಾನೇ ಇಲ್ಲ. ಕಂಪ್ಲೀಟ್ಲಿ ಕನ್ಫ್ಯೂಸಲ್ಲಿ ಬರ್ತಾರೆ ಯಾರಾದರೂ ನೋಡಿದವರು. ನೋ, ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಅವರ್ ಬೆಂಗಳೂರು. ಇಟ್ಸ್ ಲೈಕ್ ಅ ನ್ಯೂ ಬೆಂಗಳೂರು. ಸೊ ಆಸಮ್, ಸೊ ಆಸಮ್. ತುಂಬಾ ಚೆನ್ನಾಗಿದೆ. ನಮ್ಮ ಬೆಂಗಳೂರು ಏರ್ಪೋರ್ಟು ಸಕ್ಕತ್ತಾಗಿದೆ. ಅದಕ್ಕೆ ಅಲ್ವ ಮೇಲೆ ಇರೋದು, ಮತ್ತೇನು. ಸೊ ನೋಡ್ತಿದ್ದಂಗೆ ಹಂಗೆ ಇದು ನಮ್ಮ ಬೆಂಗಳೂರು ಅನಿಸುತ್ತೆ. ಅಲ್ಲ, ಇದು ನಮ್ಮ ಬೆಂಗಳೂರಲ್ಲ, ನಮ್ಮ ಹೆಮ್ಮೆಯ ಬೆಂಗಳೂರು. ಸೊ ಎನಿವೇಸ್, ಖುಷಿ ಆಯಿತು ನಮ್ಮ ಬೆಂಗಳೂರಿನ ಏರ್ಪೋರ್ಟನ್ನು ನೋಡಿ. ವ್ಲಾಗನ್ನು ಇಲ್ಲಿಗೆ ಮುಗಿಸೋಣ. ನನ್ನ ಫ್ರೆಂಡ್ಸ್ ಬಂದರು, ಇಲ್ಲ ಅಂದರೆ ಸಾಯ್ತಾರೆ ಕಂಟಿನ್ಯೂ ಮಾಡ್ಕೊಂಡು ಇಲ್ಲೇ ಇದ್ದರೆ. ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಬಾಯ್. ಮುಂದಿನ ವ್ಲಾಗ್ಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್.